ಅದನ್ನು ರುಂಡಮಾಲೆ ಅಂತ ಕರೀತಾರೆ. ಗೊತ್ತಾಯ್ತಾ? ಇದು ದಕ್ಷಬ್ರಹ್ಮ. ಇವನು ಇವನ್ನ ಕೊಲೆ ಆಗ್ತದಲ್ಲ, ಆವಾಗ ವಸುಧಾದೇವಿ ಅಂತ ಇವರು ಹೆಂಡತಿ ಹೆಸರು. ಆ ಯಮ ನನ್ನ ಗಂಡನ ಪ್ರಾಣ ಉಳಿಸ್ಕೊಡಿ, ಏನು ಆಗಿದ್ದಾಯಿತು ಅಂತ ಅಂದ್ಬಿಟ್ಟು ಇವನ್ನ ಬೇಡ್ಕೊಳ್ತಾರೆ. ಆವಾಗ ಶಿವ ಏನು ಹೇಳ್ತಾನೆ, ಈ ಉತ್ತರ ಕಡೆಗೆ ಅಂಥವ್ರನ್ನ ಕಟ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಯಾರು ನಮಗಿರಲ್ಲ, ಅದಕ್ಕೆ ಮನೆ ಯಜಮಾನರುಗಳೆಲ್ಲ ಏನಂತಾರೆ, ಈ ಕಡೆ ತಲೆ ಹಾಕಿಗೆ ಆ ಕಡೆ ತಲೆ ಕಡೆಗೆ ಹಾಕಲ್ಲ. ಯಾಕೆ ಇದ್ರೆ ಇದೇ ಉದ್ದೇಶ. ಒಂದು ಕುರಿ ಮಲಗಿರ್ತಾರೆ, ಕುರಿ ಟಾಗ್ಲು ಏನು ಬರೀ ಯಾರು ಮಲಗಿರಲ್ಲ, ಕುರಿ ಟಾಗ್ರಲ್ಲಿ ಅದನ್ನೇ ಕಟ್ ಮಾಡ್ಕೊಂಬಂದು ಜೀವದಾನ ಮಾಡ್ತೀವಿ. ಆವಾಗ ಕುರಿ ಟಾಗ್ರನ್ನ ಮಾಡ್ಕೊಂತಾರೆ. ಇದಕ್ಕೆ ಜೀವದಾನ ಮಾಡ್ತಾರೆ. ಅಂದರೆ ಯಾರಿಗೆ? ದಕ್ಷ ಜೀವದಾನ ಮಾಡಿ ಅವನೇನು ಮಾಡ್ತಾನೆ, ವೀರಭದ್ರ ಸ್ವಾಮಿ ಪಾದ ಹತ್ರ ಕೈ ಮುಕ್ಕೊಂಡು ಇಷ್ಟು ಸುಮಾರು 800 ವರ್ಷ ಆಗಿದೆ ದೇವಸ್ಥಾನ. ವಿಜಯನಗರದಿಂದ ಬಂದು ಒಬ್ಬರು ಹಾಲಿನ ಅಪ್ಪಣ್ಣ ಅವರು ಕನಸು ಹೋಗಿ ನಾನು ಮೂರ್ತಿ ಬಂದು ನನ್ನ ದೇವಸ್ಥಾನ ಕಟ್ಟು ಅಂತ ಅವ್ರಿಗೆ ವಾಸವಾಯಿತು. ಆವಾಗ ಅವರು ಅಲ್ಲಿಂದ ಬಂದು ಈ ದೇವಸ್ಥಾನನ ಕಟ್ಟಿದ್ದಾರೆ. ಅದನ್ನು ಅವರೇ ನಿರ್ಮಾಣ ಮಾಡಿರೋದು. ಅದು ವಿಜಯನಗರದ ಇವರು ನೋಡಿ ಎಲ್ಲ ಸ್ಲ್ಯಾಬ್ಸು, ಅಂದರೆ ಬಂಡೆ ಇಕ್ಕೇವ್ರಿ, ಅದು ಕಾಣ್ತದೆ ಬಡ್ಡೆ ಆ ಥರ. ಇದು ಅಟ್ಟೆ ನೋಡಿ ಮೇಲೆ ಕಾಣ್ತದೆ. ಇದಿನ್ನೂ ಇದನ್ನು ಬಣ್ಣ ಮಾಡಿದ್ದಾರೆ. ಯಾರನ್ನ ವೀರೇಶ್ವರ ಕರ್ಕೊಂಡು ಮಂಟಪ ಆಗ್ತಾಯಿದೆ. ಬಣ್ಣ ಅಲ್ಲಿಂದ ಹೇಗೆ ಹೋಗ್ಕೊಂಡು ಜಾತ್ರೆ ಹುಡುಗಿ ಜಾತ್ರೆ ನೋಡಿ ಯಾವ ಥರ ಸೇರಿಸಿದ್ದಾರೆ ಅವಾಗ. ಇವಾಗ ಈ ಕಡೆದು ಹಾಗೆ ಲೆಫ್ಟ್ ಸೈಡ್ ಐತಲ್ಲ ದೇವಿ ಎಲ್ಲ ದಕ್ಷಬ್ರಹ್ಮ. ಅದು ವಿಶೇಷ ಪೂಜೆ ಆದಾಗ ಫುಲ್ ಅಲಂಕಾರ ಮಾಡ್ಬಿಡ್ತಾರೆ. ಆವಾಗ ಈ ಥರ ಕಾಣಲ್ಲ. ಹೌದು, ಸುಮ್ಮನೆ ಅಲಂಕಾರ ಮಾಡಿರ್ತಾರೆ. ಆಮೇಲೆ ಇನ್ನೊಂದೇನು ಅಂದರೆ ಈ ಮುಖವಾಡ ಇಟ್ಟಿರ್ತಾರೆ. ಮುಖವಾಡ ಅದು ಏನಂತ ಈಗ ನಾವು ನೋಡ್ತಿದ್ರೆ ಚಂದ. ಈ ಥರ ನೋಡಿ ಎಲ್ಲ ಚೆನ್ನಾಗಿ ಒಂದೇ ಬಟ್ಟೆ 15 ಅಡಿ ಎತ್ತರ ಬರ್ತದೆ ಪಿಟ್ಟಿಂದ ಹಿಡಿದು. ಈ ಕಡೆಗೆ 21 ಅಡಿ ಬರ್ತದೆ ಅಗಲ. 4 ಚತುರ್ಭುಜ. ಇವರಿಗೆ 4 ಕೈಗಳಿದ್ದಾವೆ, 4 ಆಯುಧಗಳಿದೆ ನೋಡಿ, ಕಾಣುತ್ತೆ. ಬೆಸು ಬಾಣ ಬತ್ತಳಿಕೆ ಅವೆಲ್ಲ ಕಾಣುತ್ತೆ ನೋಡಿ. ಗುರಾಣಿ ಇಟ್ಕೊಂಡು ಈ ಕಡೆ ಕತ್ತಿ ಗುರಾಣಿ ನೋಡಿ, ಅಲ್ಲಿ ಬಿಲ್ಲು, ಈ ಥರ ಬಾಣ ಎಲ್ಲ ಇದೆ. ಈ ಥರ ಮಾಡಿ ವಿಶೇಷ ಪೂಜೆಗಳು ನಡೀತದೆ. ಜಾತ್ರೆ ಏನು